ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನದ ಪ್ರಕ್ರಿಯೆ ಕ್ಷಣದಿಂದ ಕ್ಷಣಕ್ಕೆ ಚುರುಕಾಗ್ತಾ ಇರುವಂಥದ್ದು. ನಿರಂತರ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಜಾಗದಲ್ಲಿ ಉತ್ಖನನದ ಪ್ರಕ್ರಿಯೆ, ಅನಾಮಿಕ ದೂರುದಾರ ಕೊಟ್ಟ ಮಾಹಿತಿಯನ್ನು ಆಧರಿಸಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪ್ರಕ್ರಿಯೆ ಆಗ್ತಿದೆ. ಅನಾಮಿಕ ತೋರಿಸಿದ ಮೊದಲ ಜಾಗದಲ್ಲಿ ಈಗ ಉತ್ಖನನ ಆಗ್ತಾ ಇದೆ. ತಹಶೀಲ್ದಾರ್ ಇದ್ದಾರೆ, FSL ಅಧಿಕಾರಿಗಳಿದ್ದಾರೆ, SIT ಆಫೀಸರ್ಸ್ ಇದ್ದಾರೆ. 2.5 ಗಂಟೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಜಾಗದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿರುವಂತಹದ್ದು. 3 ಅಡಿ ಗುಂಡಿಯನ್ನು ತೆಗೆದು ಅಸ್ಥಿ ಪಂಜರಕ್ಕಾಗಿ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. 12 ಜನ ಕೂಲಿ ಕಾರ್ಮಿಕರನ್ನ ಭೂಮಿ ಅಗೆಯೋದಕ್ಕಂತಲೇ ಕರೆಸಲಾಗಿದೆ. ಅದರ ಜೊತೆಗೆ ಬೆಳತಂಡಿಯ ತಹಶೀಲ್ದಾರ್ ಇದ್ದಾರೆ, SIT ಅಧಿಕಾರಿಗಳಿದ್ದಾರೆ, FSL ಆಫೀಸರ್ಸ್ಗಳು ಕೂಡ ಇರುವಂತಹದ್ದು. ಇವರ ಸಮ್ಮುಖದಲ್ಲಿ ಭೂಮಿ ಅಗೆಯುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಒಂದು ವೇಳೆ ಅಸ್ಥಿ ಪಂಜರ ಸಿಕ್ಕಿದ್ದೇ ಆದರೆ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಂತಾಗುತ್ತೆ. ಒಂದು ವೇಳೆ ಅಸ್ಥಿ ಪಂಜರ ಸಿಗದೆ ಹೋದ್ರೆ ಈ ಪ್ರಕರಣಕ್ಕೆ ಒಂದು ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ. ಹಾಗಾಗಿ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿನ ಈ ಅರಣ್ಯ ಪ್ರದೇಶದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಇವತ್ತಿನ ಇನ್ವೆಸ್ಟಿಗೇಷನ್ ತುಂಬಾ ಕ್ರೂಷಿಯಲ್ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಇವತ್ತಿನ ಬೆಳವಣಿಗೆಗಳು ತುಂಬಾ ಮುಖ್ಯ ಅಂತ ಹೇಳಿ, ಯಾಕೆಂದ್ರೆ ಆತ ಮಾಡಿರುವಂತಹ ಆರೋಪ ನಿಜಾನ ಸುಳ್ಳ ಅನ್ನೋದು ಉತ್ಖನನದ ಪ್ರಕ್ರಿಯೆಯ ಮೂಲಕವೇ ಗೊತ್ತಾಗಬೇಕಾಗುತ್ತೆ. ಹಾಗಾಗಿ ತುಂಬಾ ಕ್ರೂಷಿಯಲ್ ಡೇ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಘಟನಾ ಸ್ಥಳದಿಂದ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ? ಖಂಡಿತ ಪ್ರೇಮ್, ನಾನು ಆಗಲೇ ಹೇಳಿದಾಗೆ ಇವತ್ತು ಪ್ರಮುಖ ದಿನ ಆಗಿರುವಂಥದ್ದು. ಎಷ್ಟು ದಿನಗಳ ಕಾಲ ಆತ ದೂರು ಕೊಟ್ಟಿರುವಂಥದ್ದು ಅಥವಾ ಅಧಿಕಾರಿಗಳ ಜೊತೆ ವಿಚಾರಣೆ ಎದುರಿಸಿರುವಂಥದ್ದು, ನ್ಯಾಯಾಲಯದಲ್ಲಿ ಆತನ ಹೇಳಿಕೆ ದಾಖಲಿಸಿದ್ದು, ಇದೆಲ್ಲವೂ ಆತ ಹೇಳಿರುವಂಥದ್ದು. ಆದರೆ ಆತ ಹೇಳಿರುವ ವಿಚಾರಗಳೆಲ್ಲವೂ ನಿಜ ಆಗಬೇಕಿದ್ರೆ ಇವತ್ತು ಆತ ತೋರಿಸಿರುವಂಥ ಜಾಗದಲ್ಲಿ ಅಸ್ಥಿಪಂಜರ ಖಂಡಿತವಾಗಿ ಸಿಗಬೇಕಾಗುತ್ತೆ. ಹೀಗಾಗಿ ಈಗ ನಿರಂತರವಾಗಿ ಆ ಅಸ್ಥಿಪಂಜರವನ್ನು ಹುಡುಕುವಂಥ ಕೆಲಸ ನೇತ್ರಾವತಿ ಸ್ನಾನಘಟ್ಟದ ತಟದಲ್ಲಿ ನಡೀತಾ ಇರುವಂಥದ್ದು. ಇದು ಆತ ತೋರಿಸಿರುವಂಥ ಮೊದಲ ಜಾಗ. ಸುಮಾರು 13 ಜಾಗಗಳನ್ನು ನಿನ್ನೆ ಆತ ತೋರಿಸಿದ್ದಾನೆ, ಗುರುತಿಸಿದ್ದಾನೆ. ಹಾಗಾಗಿ ಆ ಸ್ಥಳದಲ್ಲಿ ಈಗ ಉತ್ಖನನ ಕೆಲಸ ಮುಂದುವರೆದಿರುವಂಥದ್ದು. ಸುಮಾರು 15 ನಿಮಿಷ ಆಯಿತು, 1 ಗಂಟೆ 15 ನಿಮಿಷ ಮುಂದುವರೆದಿದೆ. ಕಾರ್ಯಾಚರಣೆ ಇನ್ನೊಂದಷ್ಟು ಗಂಟೆಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆ ಇದೆ. ಅದರ ನಡುವೆ ಆವಾಗ ಪದೇ ಪದೇ ಮಳೆಯು ಸುರಿತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ 1.5 ಗಂಟೆಯ ಸುಮಾರಿನಲ್ಲಿ ಸುಮಾರು 3 ಅಡಿಯಷ್ಟು ನೆಲವನ್ನು ಅಗ್ದಿರುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಇನ್ನೂ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆ ಆಗದಂಥ ಹಿನ್ನೆಲೆಯಲ್ಲಿ ಮತ್ತೊಂದಷ್ಟು ಅಡಿ ಆಳ ಹೋಗಬೇಕಾಗುತ್ತೆ. ಹಾಗಾಗಿ ಆತ ತೋರಿಸಿರುವಂಥ ಎಲ್ಲ ಜಾಗದ ಉದ್ದಗಲಕ್ಕೂ ಎಲ್ಲ ಕಡೆಗಳಲ್ಲೂ ಅಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಕೆಳಗಿನ ಭಾಗದವರೆಗೂ ಎಲ್ಲಿವರೆಗೆ ಈ ಅಸ್ಥಿಪಂಜರ ಸಿಗುತ್ತೆ ಅಲ್ಲಿವರೆಗೂ ಅಗೆಯುವಂಥದ್ದು ಅನಿವಾರ್ಯ ಇರುತ್ತೆ. ಆದರೆ ಆತ ಈ ಹಿಂದೆ ಹೇಳಿರುವ ಪ್ರಕಾರ ಅಷ್ಟೊಂದು ದೊಡ್ಡ ಪ್ರಮಾಣದ ಗುಂಡಿಗಳನ್ನು ತೋಡಿಲ್ಲ. ಇಲ್ಲಿ ಯಾರೂ ಜನರು ಬರದಂಥ ಪ್ರದೇಶ ಆಗಿರೋದ್ರಿಂದ ಸಣ್ಣ ಮಟ್ಟದಲ್ಲೇ ನಾನು ಗುಂಡಿ ತೋಡಿ ಅದಕ್ಕೆ ಹಾಕ್ತಾ ಇದ್ದೆ ಅನ್ನುವಂಥದ್ದನ್ನು ಆತ ವಿಚಾರಣೆ ವೇಳೆ ಹೇಳ್ತಾ ಇದ್ದ. ಹಾಗಾಗಿ ಅಷ್ಟೊಂದು ಗುಂಡಿ ತೋಡುವಂಥ ಅಗತ್ಯತೆ ಇರೋದಿಲ್ಲ. ಆದರೆ ಈವರೆಗೂ ಸುಮಾರು 3 ಅಡಿಯಷ್ಟು ಅಡಿ ಆಳ ಹೋಗಿದ್ರು ಈವರೆಗೂ ಯಾವುದೇ ರೀತಿಯಾದಂಥ ಕಳೆಬರ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿರುವಂಥದ್ದು. ಪ್ರೇಮ್, ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. SIT ಇನ್ವೆಸ್ಟಿಗೇಷನ್ ಈ ಮೂಲಕ ಚುರುಕುಗೊಂಡಿದೆ. ಆತ ಮಾಡ್ತಾ ಇರುವಂತಹ ಆರೋಪಕ್ಕೆ, ಧರ್ಮಸ್ಥಳದ ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಇವತ್ತು ಬಹುತೇಕ ಒಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ. ಸ್ಥಳದಲ್ಲಿ 100 ಶವಗಳನ್ನು ಹೂತಿದ್ದಾರೆ ಅನ್ನುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ SIT ತನಿಖೆ ಆಗ್ತಾ ಇದೆ, ಮಹಾಜರವಾಗ್ತಾ ಇದೆ. ಈಗ ಡಿಗ್ಗಿಂಗ್ ಕೆಲಸ ಶುರುವಾಗಿದೆ. ಇದನ್ನು ಸಹಜವಾಗಿ ಸಾವಿರಾರು ಜನ ಬಂದು ನೋಡ್ತಾ ಇದ್ದಾರೆ. ನೋಡ್ಬೋದು, ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಸಾವಿರಾರು ಜನ ಈ ಥರದೊಂದು ಕುತೂಹಲದ ದೃಷ್ಟಿಯಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇರುವಂಥದ್ದು. ಯಾಕೆಂದರೆ ಇದು ಹೆದ್ದಾರಿಯಲ್ಲೇ ಇರುವಂಥದ್ದು, ಧರ್ಮಸ್ಥಳ ದೇವಸ್ಥಾನದಿಂದ ಮಂಗಳೂರು ಮಾರ್ಗವಾಗಿರುವಂತಹ ಘಟನೆ ಆಗಿರುವಂಥದ್ದು. ಸರ್, ಈ ತನಿಖೆಯ ಬಗ್ಗೆ ಮತ್ತು ನೀವು ಈ ಗ್ರಾಮಸ್ಥರಾಗಿ ಏನು ಹೇಳ್ತೀರಿ ಅಂತ? ಈ ತನಿಖೆ ಆಗಿದ್ದೀಗ ಭಾರಿ ಒಳ್ಳೆಯದಾಗಿದೆ. ಯಾಕಂದರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಪೂಜ್ಯರಿಗೆಲ್ಲ ಬೇಡದಿಸ್ತರೆಲ್ಲ ಬರ್ತದೆ. ಹಾಗಾಗಿ ಈ ತನಿಖೆ ಮಾಡಿದ್ದು ಭಾರಿ ಒಳ್ಳೆಯದು. ನಿಜ ಅಂಶ ಕ್ಲೀನಾಗಿ ಬರ್ತದಲ್ಲ ಹೊರಗೆ. ಹಾಗಾಗಿ ಎಲ್ಲ ಊರಿನವರಿಗೆಲ್ಲ ಭಾರಿ ಖುಷಿಯಾಗಿದೆ. ಸ್ವಾಗತ ಮಾಡ್ತೇವೆ ಈ ತನಿಖೆಯನ್ನು. ಇನ್ನು ಆದಷ್ಟು ಬೇಗ ಆಗಲಿ, ಅದರ ರಿಪೋರ್ಟ್ ಕ್ಲೀನಾಗಿ ಬರಬೇಕಂತ ನಮ್ಮದೆಲ್ಲ ಒಂದು ಆಶಯ. ಅದಕ್ಕೆ ನಿಮಗಿರುವ ಆತಂಕ ಏನು ಈಗ ಇಲ್ಲಿ? ನಮಗೆ ಆತಂಕಂಥದ್ದು ಸುಮ್ಮನೆ ಅದರ ದೇವಸ್ಥಾನಕ್ಕೆ ಹೆಸರು ಬರ್ತದೆ, ಪೂಜ್ಯರಿಗೆ ಹೆಸರು ಮಾಡ್ತಾರೆ. ಆಗ ಭಾರಿ ಬೇಜಾರಾಗ್ತದೆ. ನಾವು ಇಲ್ಲಿ ಹೋಟೆಲ್ ಉದ್ಯಮ 15 ವರ್ಷದಿಂದ ಮಾಡ್ತಾ ಇದ್ದೇವೆ ಇಲ್ಲಿ ಧರ್ಮಸ್ಥಳದ. ಅಂಥದ್ದೆಲ್ಲ ಯಾವುದೂ ಆಗಲಿಲ್ಲ. ಮತ್ತು ಹೀಗೆ ಸಾಯ್ತಾರೆ. ಮೊದಲು ಸ್ಮಶಾನ ಇರಲಿಲ್ಲ, ಮೊದಲನೆಲ್ಲ 20-30 ವರ್ಷ ಸ್ಮಶಾನ ಇರಲಿಲ್ಲ. ಆಗೆಲ್ಲ ಹೀಗೆ ಮಾಡ್ತಿದ್ರು. ಹಾಗಂತ ಇಂಥದ್ದೆಲ್ಲ ಇಲ್ಲ.
ಹಾಗಾಗಿ ಇದು ಈಗ ಒಂದು ಕ್ಲೀನ್ ಬರ್ತದೆ. SIT ತನಿಖೆ ಅದು ಭಾರಿ ಒಳ್ಳೆ ಆಯಿತು. ಈಗ ನಮಗೆ ಕ್ಲೀನ್ ರಿಸಲ್ಟ್ ಬರ್ತದಲ್ಲ ಏನಂತ, ಈಗ ಊರಿನವರಿಗೆಲ್ಲ ಭಾರಿ ಖುಷಿಯಾಗಿದೆ. ಎಲ್ಲರೂ ಸ್ವಾಗತ ಮಾಡ್ತಾರೆ ಇದನ್ನು, ಭಾರಿ ಖುಷಿಯಾಗಿ ತನಿಖೆ ಮಾಡಿದಾಗ ಹೇಳಿ. ಇರುವ ಆರೋಪ 100 ಜನರನ್ನ ತಾನು ಹೂತಿದ್ದೇನೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಬರುವಂತ ಪ್ರವಾಸಿಗರ ಸಂಖ್ಯೆ ಹೆಚ್ಚು, ಇಲ್ಲಿ ಮೃತಪಡುವವರ ಸಂಖ್ಯೆ ಹೆಚ್ಚಿರ್ತದೆ. ನೀವು ಇಲ್ಲಿ ನೋಡ್ತಾ ಇರ್ತೀರಿ. ಈಗ ಮಳೆಗಾಲದ ಟೈಮಲ್ಲಿ ಹೊಳೆಯಲ್ಲಿ ನೀರಲ್ಲಿ ಜಾರಿ ಬಿದ್ದು ಸಾಯ್ತಾರೆ. ಕೆಲವರು ಬೇಕಂತ ಬಂದು ಸುಸೈಡ್ ಮಾಡ್ಕೊಳ್ಳೋರು ಇದ್ದಾರೆ. ಈ ಧರ್ಮಸ್ಥಳದಲ್ಲಿ ಬಂದು ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು ಅಂತ ಹೇಳ್ಕೊಂಡು ಕೆಲವರು ಹಾಗೆ ಮಾಡ್ಕೊಳ್ಳೋರು ಇರ್ತಾರೆ. ಅದನ್ನು ಕ್ರಮ ಪ್ರಕಾರ ಪೊಲೀಸ್ ಮುಖಾಂತರ ಎಲ್ಲ ಪಂಚಾಯತ್ ಮುಖಾಂತರ ಕರೆಕ್ಟಾಗಿ ಮಾಡ್ತಾರೆ ಎಲ್ಲ ಸಹ. ಹಾಗೆ ಸುಮ್ಮನೆ ಅದಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಇದು ಮಾಡಿದ್ದು ಭಾರಿ ಒಳ್ಳೆ ಆಯಿತು. ಎಲ್ಲರಿಗೆ ಕ್ಲೀನ್ ಗೊತ್ತಾಗ್ತಲ್ಲ, ಇಡೀ ನಮ್ಮ ದೇಶಕ್ಕೆ ಗೊತ್ತಾಗ್ತದೆ, ಕರ್ನಾಟಕಕ್ಕೆ ದೇಶಕ್ಕೆ ಎಲ್ಲ ಗೊತ್ತಾಗ್ತದಲ್ಲ. ಸರ್, ನೀವು ಈ ಕ್ಷೇತ್ರದವರೇ ಮತ್ತು ಈಗ ಆಗ್ತಾ ಇರುವಂಥ ಬೆಳವಣಿಗೆಯೊಳಗೆ ನಾನು ಈ ಗ್ರಾಮದ ಗ್ರಾಮಸ್ಥ. ಈ ಗ್ರಾಮ ಅಂದರೆ ಇದು ಧರ್ಮಸ್ಥಳ ಗ್ರಾಮ. ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಊರುಗಳಿದೆ. ಮತ್ತು ಕಾಲು ಜಾರಿ ಬಿದ್ದು ಸತ್ತ ಅಥವಾ ಇಲ್ಲಿ ಬಂದು ಅನಾಮಿಕರಾಗಿ ತಿರುಗಿ ಯಾವುದು ಊರು ಅಡ್ರೆಸ್ಸು ದೇಶ ವೀಸ ಮನೆ ಗಿನಿ ಏನು ಇಲ್ಲದೆ ಬಂದವರು ಧರ್ಮಸ್ಥಳದಲ್ಲಿ ಎಷ್ಟೋ ಜನ ಬದುಕಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಹೇಳಿದರೆ ಇಲ್ಲಿ ಈ ಗ್ರಾಮದಲ್ಲಿ ನಿವಾಸಿ ಆಗಿದ್ದವರು ಬೇರೆ ದಿಕ್ಕಿಂದ ಬಂದು ಇಲ್ಲಿ ವಾಸ್ತವ್ಯ ಹೂಡಿದವರೇ ಇರೋದು. ಮಲಯಾಳಿಗಳು, ತಮಿಳು, ಹಿಂದಿ, ಕೇರಳ, ಮಡ್ರಾಸು, ತಮಿಳುನಾಡು, ಆಂಧ್ರ, ಗೀಂದ್ರ, ತೆಲುಂಗರು ಎಲ್ಲರೂ ಇರುವ ಒಂದು ಗ್ರಾಮ ಇದು. ಅಂದರೆ ಇಲ್ಲಿದು ಮೂಲತಃ ನಿವಾಸಿಗಳಲ್ಲ. ಈ ಧರ್ಮಸ್ಥಳದ ಹೆಸರು ಒಂದು 50 ಇಯರ್ ಬ್ಯಾಕ್ ಉಂಟು. ಆವಾಗ ಎಲ್ಲೂ ಇಲ್ಲ. ಆ ಕಾಲದಲ್ಲಿ ಊಟ ಇಲ್ಲದಂಥ ಅನ್ನ ಇಲ್ಲದ ಸಮಯದಲ್ಲಿ ನಾವು ನಮ್ಮ ಒಂದು ಕುಟುಂಬರು ಇಲ್ಲಿಗೆ ಬಂದದ್ದು ಹಾಗೆ. ಯಾಕೆಂದರೆ ಧರ್ಮಸ್ಥಳಕ್ಕೆ ಹೋದರೆ ಒಂದು ಊಟವಾದರೂ ಮಾಡ್ಬೋದು. ಆ ರೀತಿಯಲ್ಲಿ ಬಂದು ಮತ್ತೆ ಇಲ್ಲಿ ಎಲ್ಲಾದರೂ ಸಣ್ಣ ಪುಟ್ಟ ಮನೆಗೆಲ್ಲ ಮಾಡಿ ಇಲ್ಲಿ ವಾಸವಾಗಿ ಇಲ್ಲೇ ಇರುವುದು. ಆ ಕಾಲದಲ್ಲಿ ಇಲ್ಲಿ ಒಂದು 3 ತಿಂಗಳು ಏನು ಇಲ್ಲದವರಿಗೆ ಒಂದು ಆ ಕಾಲ ಬಡತನದ ಕಾಲ. ಆಗ ಇಲ್ಲಿ ಶ್ರೀಮಂತರ ಭಕ್ತರೆಲ್ಲ ಬರ್ತಿದ್ದದು. ನನಗೊತ್ತು ಬಾರೇ ಪುವರ್ ಬಡವರು. ಮತ್ತೆ ಕೆಲವರೆಲ್ಲ ಸೃಷ್ಟಿ ಮಾಡಿ ಏನೇನೋ ವಿತರಿಸಿಕೊಂಡು ಹೋಗಿದ್ದಾರೆ. ಯಾರೋ ಒಬ್ಬ ಹೇಳಿದ, ಅದಕ್ಕೆ ಇನ್ನೊಂದು ಸೇರಿಸಿದ. ಅದಕ್ಕೆ ಮಸಾಲೆ ಸೇರಿಸುವಾಗ ಈ 80% ಜನಗಳಿಗೆ, ಯುವ ಪೀಳಿಗೆಯವರಿಗೆ ಅವರ ಮನೆಯ ತಂದೆ ತಾಯಿಯಿಂದ ಯಾವ ಇದು ಸಂಸ್ಕಾರ ಸಿಗುವುದಿಲ್ಲ. ಒಂದನೇದಾಗಿ ತಂದೆ ತಾಯಿಯಿಂದ ಸಿಗದಂಥ ಎಜುಕೇಷನ್ ಇರೋದ. ಈ ವಿದ್ಯಾಭ್ಯಾಸದ ಇಷ್ಟು ದೊಡ್ಡ ಡಿಗ್ರಿ ಯಾವುದಿಗೂ ತೆಗಿಬೋದು. ಆ ಡಿಗ್ರಿ ಮಾತ್ರ ಸಾಲದು, ತಂದೆ ತಾಯಿಯಿಂದ ಒಂದು ಸಂಸ್ಕಾರ ಬೇಕು. ಇಂಥ ಕ್ಷೇತ್ರದಿಂದ ನಾವು ಸಹ ಏನಾದರೂ ಪಡ್ಕೊಂಡಿದ್ದೇವೆ ಅನ್ನೋ ಆ ನೆನಪುಗಳನ್ನು ಅವರ ಪೀಳಿಗೆ ಹೇಳಬೇಕು. ಹಾಗಾದ್ರೆ ಈ ಮುಸುಕುದಾರಿ ವ್ಯಕ್ತಿ ಬಂದ ದೂರುದಾರ ಅಲ್ಲ, ಅಂತ ಹೇಳ್ತಾನೆ. ಹೌದು ನೌಕರ ಅಂತ ಹೌದು ಹೇಳಿದ್ದಾರೆ. ಅವರು ಹೇಳುವಂತ 100 ಶವಗಳನ್ನು ಹೂತದ್ದು ಯಾರ್ದಾಗಾರೆ ಅಂತ. ಹಾಗೆ 100 ಶವ ನಾವು ತೋರಿಸ್ಬೇಕಲ್ಲ. 100 ಶವ ಅವನೇ ಹೇಗೆ ಹುಟ್ಟಿದ, ಅವನೊಂದು ಸಾಧಾರಣ ಎಷ್ಟು 95 to 2014 ಅಂತ ಹೇಳ್ತಾನೆ. ಇದರ ಒಳಗೆ ಇಲ್ಲಿ 100 ಜನ ಇದು ಕರ್ನಾಟಕದಲ್ಲಿ ಇರುವ ರಾಜ್ಯದ ಮಂಗಳೂರು ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಎಂಬ ಒಂದು ಗ್ರಾಮ. ಇದರಲ್ಲಿ 106 ಊರುಗಳಿದೆ, ಸಣ್ಣ ಪುಟ್ಟ ಊರು. ಈ ಸಣ್ಣ ಪುಟ್ಟ ಊರುಗಳಲ್ಲಿ ನನ್ನ ಹಾಗೆ ಬೇರೆ ರಾಜ್ಯದಿಂದ ಬಂದ ವಾಸ್ತವ್ಯ ಹೂಡಿದವರು ಇದ್ದಾರೆ. ಅವರಷ್ಟಕ್ಕೆ ಜೀವನ ಮಾಡ್ತಾರೆ. ಅದೆಲ್ಲ ಇನ್ಯಾವುದು ಅಮೇರಿಕವನ್ನೇ ನಂಬದವರು ಮತ್ತೆ ಯಾವುದನ್ನು ನಂಬುದಿಲ್ಲ ಬಿಡಿ. ಇಲ್ಲಿ ಇಂಡಿಯಾದಲ್ಲಿ ಏನೇನಿಲ್ಲ ಅದೆಲ್ಲ ತನಿಖೆ ಮಾಡಿದರೆ ಇದೆಲ್ಲ ಇನ್ನೊಂದು ಆಗಲೇಬೇಕಂತ ಹೇಳುವಂಥ ಒಂದು ವಿಭಾಗ ಬೇರೆಯೇ ಇದೆ. ಅದು ಯಾವುದು ಮಾಡಿ ಏನು ಪ್ರಯೋಜನ, ಯಾರಿಗೆ ನಷ್ಟ? ನಮಗೆ ನಷ್ಟ. ಸರ್ಕಾರದ ಹಣ ಲಾಸ್ ಆಗ್ತದೆ, ಈ ಬಡವರದ್ದು ಟ್ಯಾಕ್ಸ್ ಜಾಸ್ತಿ ಆಗ್ತದೆ, ಸುಮ್ಮನೆ ಲಾಸ್ ಮಾಡಿ ಆಗ್ತದೆ. ಯಾಕೆ ಅಂಥದ್ದು ಇಲ್ಲಿ ನಡೆಯುವುದಿಲ್ಲ. ಸತ್ಯ ಹೊರಗೆ ಬರಬೇಕು ಹೇಳುದು ನೀವು. ಸತ್ಯ ಹೊರ ಬರಲಿ. SIT ಅವರು ಮಾಡುವಂಥ ಸತ್ಯ ಹೊರ ಬರಲಿ. SIT ಅವರು ಏನು ಮಾಡಿದಿರ್ತಾರೆ, ಯಾಕಂತಂದರೆ ಅಸಹಜ ಸಾವು ಅಂದರೆ ಯಾರು ಇಲ್ಲಿ ಮೃತಪಟ್ಟಂಥ ಹೆಣಗಳನ್ನು ಕೊಂಡೋಗದ ಅವರಿಗೆ ವಾರಿಸಿದ್ದಾರೆ ಇಲ್ಲ. ನಾನೇ ನೋಡಿದ್ದೇನಲ್ಲ, ನಾನೊಂದು 50 ವರ್ಷದ ಹಿಂದೆ ಒಂದು ಕೆಲವರನ್ನು ಎಷ್ಟೊಂದು ಜನ ನೋಡಿ, ಅಷ್ಟು ಕೀರ್ತಿಶಾಲಿಯಾದ ಧರ್ಮಸ್ಥಳವನ್ನು ಯಾವುದೋ ಒಂದು 4 ಲಾಟು ಬೋಟುಗಳಿಂದ ಅದು ಹಾಳಾಗುವುದಂದರೆ ಸರಿಯಾದು ಅಲ್ಲ. ಇಲ್ಲಿ ಅತ್ಯಾಚಾರ ಖಂಡಿತ ಬೇಸರ. ನಾವು ತಯಾರಿದ್ದೇವೆ. ನಾವು ಈ ಗ್ರಾಮದವರು ಏನು ಇದಲ್ಲ, ನಾವು ಬೇರೆ ಹೊರತು ಈ ಸುಳ್ಳು ಸೃಷ್ಟಿಗಳನ್ನು ಜಗತ್ತಿನ ಜನ ನಂಬಲಿ, ಅದರ ದೋಷ ಶಾಪ ಅವರು ಅನುಭವಿಸಲಿ. ಅವರು 7 ತಲೆಮಾರಲು ಧರ್ಮಸ್ಥಳದ ದೋಷ ನಿಲ್ಲದಿದ್ದರೆ ಖಂಡಿತ ಈಗ ನೋಡಿ ನಿಲ್ಲೇಬೇಕು. ಯಾಕಂದರೆ ಅಸತ್ಯವನ್ನು ಸೃಷ್ಟಿ ಯಾರು ಮಾಡಿದನೋ ಅವರ ಪರಂಪರೆಗತ ನೆಲಸಂತನಾಗುವ ಸಾಧ್ಯತೆ ಉಂಟು. ಧರ್ಮಸ್ಥಳ ಅಷ್ಟು ಇದೆಲ್ಲ ಇಷ್ಟು ಕೋಟಿ ಜನಕ್ಕೆ ಸುಮ್ಮನೆ ತಾಳಬಟ್ಟಲಿಕ್ಕೆ ಬರೋದಲ್ಲ, ಧರ್ಮಸ್ಥಳಕ್ಕೆ ಭಕ್ತರಾಗಿಯೇ ಬರೋದು. ಇದು ಸ್ಥಳೀಯ ಗ್ರಾಮಸ್ಥ ಚಂದ್ರ ಅನ್ನೋರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ಸ್ಥಳೀಯರ ಮಾತು. SIT ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇಲ್ಲಿಯವರೆಗೂ 13 ಜಾಗಗಳನ್ನು ಗುರುತಿಸಲಾಗಿದೆ. ಅದೇ 13 ಜಾಗದಲ್ಲಿ ಈಗ ಉತ್ಖನನದ ಪ್ರಕ್ರಿಯೆ ನಡೀತಾ ಇದೆ. ಒಂದು ವೇಳೆ ಅಸ್ಥಿ ಪಂಜರ ಸಿಕ್ಕಿದ್ದೇ ಆದರೆ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟು. ಒಂದು ವೇಳೆ ಏನೂ ಸಿಗಲಿಲ್ಲ ಅಂದರೆ ಬಹುತೇಕ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಗುವಂತಹ ಸಾಧ್ಯತೆ.